ಸೊ ಭೈರವ ಅಂದರೆ ದೇವರು, ಯಾವಾಗಲೂ ಅವನ ಅದೃಷ್ಟ ನಮಗೆ. ಸೊ ಇವತ್ತು ಕೂಡ ಅವನನ್ನು ಕರ್ಕೊಂಡು ಹೋಗಿರೋದಕ್ಕೆ, ಸೊ ಕರ್ಕೊಂಡು ಹೋಗಿದ ತಕ್ಷಣ ಸಿಕ್ತು ಮನೆ ಇವತ್ತು. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದುಬಿಟ್ಟು ನಮ್ಮ ಮನೆ ಹತ್ರದಿಂದ. ಸೊ ಇವತ್ತು ನಾವು ಒಂದು ಮನೆ ನೋಡೋಕ್ಕಾದ್ರೆ ಹೋಗ್ತಾ ಇದ್ದೀವಿ. ಸೊ ಭೈರವಗನ್ಗೆ ಫುಲ್ ಬಿರಿಯಾನಿ ಆದ್ರೆ ಹೇಳಿದ್ದೀನಿ, ಭೈರವಗನ್ಗೆ ಫುಲ್ ಬಿರಿಯಾನಿ ಹೇಳಿದ್ದೀನಿ ಇವತ್ತು. ಸಿಗತ್ತನ ನಾಯಿ ಇದು ಇಲ್ಲಲ್ಲ, ಅಲ್ಲಿ ನಾಯಿ ಅಂಗಡಿ ಇಲ್ಲಲ್ಲ ಕರ್ನಾಟಕದಾಗ. ಯಾವನ ಬಂದು ಊಟ ಮಾಡ್ಬೋದು, ಅದೇ ಬೇರೆ ಸ್ಟೇಟ್ಗೆ ಹೋದ್ರೆ ಅಲ್ಲಿ ಊಟ ಮಾಡೋಕ್ಕಾಗಲ್ಲ. ಸೊ ಗೈಸ್ ಮತ್ತೆ ಭೈರವ ಬೆಲ್ಟ್ನಾದ್ರೆ ಕಚ್ಚಿಬಿಟ್ಟಿದ್ದಾನೆ. ಒಂದು 15 ಡಾಗ್ಸ್ ಸೇರ್ಕೊಂಡ್ಬಿಟ್ಟಿತ್ತು ಅವನನ್ನು ಕಚ್ಚಕ್ಕೆ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 6 ಗಂಟೆ ಆದರೆ ಆಗ್ತಾಯಿದೆ. ಸೊ ಮೋಸ್ಟ್ಲಿ ನೀವು ಎದ್ದಿರಲ್ಲ ಅನಿಸುತ್ತೆ ಇಷ್ಟೊತ್ತಿಗೆ. ಸೊ ಯಾರಾದರೂ ಎದ್ದಿದ್ರೆ ಕಾಮೆಂಟ್ ಆದರೆ ಮಾಡಿ, ಯಾರ್ಯಾರು 6 ಗಂಟೆಗೆ ಎದ್ದೊಳ್ತೀರಾ ಪ್ರತಿದಿನ ಅಂತ ಹೇಳ್ಬಿಟ್ಟು. ಸೊ ನಮ್ಮದು ವಿಲೇಜ್ ಅಲ್ವಾ, ಎದ್ದೊಳ್ಳೇಬೇಕು 6 ಗಂಟೆಗೆ. ಸೊ ಇವಾಗ ನಾನು ಟೀ ಆದರೆ ಇಡಕ್ಕೆ ಹೋಗ್ತಿದ್ದೀನಿ. ಸೊ ಬೆಳಗ್ಗೆ ಎಲ್ಲರೂ ಕುಡಿತಾರೆ ಟೀ ಇಟ್ಟರೆ. ಸೊ ಭೈರವ ಅಲ್ಲಿದ್ದಾನೆ ನೋಡಿ. ಸೊ ಹಾಲು ಪ್ರತಿದಿನ ನಮ್ಮ ಮನೆಗೆ 1 ಲೀಟರ್ ಆದರೆ ಹಾಲು ಬರ್ತದೆ. ಮೊದಲು ಅಷ್ಟೊಂದು ಬರ್ತಾ ಇರಲಿಲ್ಲ, ಅವರೇ ತೊಗೊಂಬಂದು ಕೊಟ್ಬಿಟ್ಟು ಹೋಗ್ತಾರೆ. ಸೊ ಇವಾಗ ಭೈರವರ ನೀರು ಕಾರಣದಿಂದ ನಾವು 1 ಲೀಟರ್ ಅದೇ ತರಿಸ್ಕೋಬೇಕು. ಸೊ ಯಾಕಂತ ಹೇಳಿದ್ರೆ ಅವ್ರಿಗೆ ಮೊಸರಿಗೆ ಆಗ್ತಾಯಿರ್ತದೆ, ಪ್ರತಿದಿನ ಅವ್ರಿಗೆ ಮೊಸರು ಇರಲೇಬೇಕು. ಕುಡಿಗಳು ಅಷ್ಟೇ ಒಂದು 4 ಟೈಮ್ಸ್ ಆಗಿದ್ರೆ ಸಾಕು. ಸೊ ನಮ್ಮ ಟೀ ಯಾವ ಥರ ಬಿಸಿಯಾಗಿದೆ ಅಂತ ಗೊತ್ತಾಗೋಕ್ಕೆ ನೋಡಿ, ಈ ಥರ ಹಾಲು ಮೇಲೆ ಬರ್ತದೆ, ಅವಾಗ ಗೊತ್ತಾಗುತ್ತೆ ಟೀ ಬಿಸಿಯಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಚೆನ್ನಾಗಿ ಮೆರಗೆ ಬರುತ್ತೆ ನೋಡಿ, ಎಷ್ಟು ಅದ್ಭುತವಾಗಿದೆಯೋ ಟೀ ಇದು. 3. ಸೊ ಫೈನಲಿ ಇವತ್ತು ದೊಡ್ಡ ಸಾಧನೆ ಮಾಡಿಬಿಟ್ಟಿವಿ ನಾವು. ಟೀ ಆದರೆ ಇಟ್ಕೊಂಬಂದಿದ್ವಿ. ಸೊ ಸುಮಾರು ದಿನ ಆಗಿತ್ತು, ಮೊದಲು ಮಾಡ್ತಾಯಿದ್ದೆ ನಮ್ಮ ಮನೆಯಲ್ಲಿ ಟೀಯನ್ನು. ಸೊ ಚೆನ್ನಾಗಿ ಮಾಡ್ತೀನಿ ಗೈಸ್. ನೀವು ನಮ್ಮ ಮನೆಗೆ ಬರೋಂಗಿದ್ರೆ ಬರ್ಬೋದು ಟೀ ಕುಡಿಯೋಕ್ಕೆ. ಸೊ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಅವ್ರಿಗೆ ನಮ್ಮ ಮನೆ ಲೊಕೇಶನ್ ಎಲ್ಲ ಕಳಿಸ್ತೀನಿ, ಬನ್ನಿ ಟೀ ಮಾಡಿಕೊಡ್ತೀನಿ. ಚೆನ್ನಾಗಿರ್ತಕ್ಕಂಥ ಟೀ, ರಿಪೇಲ್ ಟೀ ಮಾಡಿಕೊಡ್ತೀನಿ. ಸೊ ಬನ್ನಿ ನೋಡಿ, ನಮ್ಮ ಮನೆಯಲ್ಲಿ ನೋಡಿ ಟೀಯಲ್ಲಿ ಹಾಕ್ಕೊಳ್ಳೋಕ್ಕೆ ಕಲ್ಲೇಪುರ ರೆಡಿಯಾಗಿದೆ ಗೈಸ್. ನೀವು ಎಷ್ಟು ಜನ ಕಲ್ಲೇಪುರ ಟೀಯಲ್ಲಿ ಹಾಕ್ಕೊತೀರಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ನೋಡಿ ಚಪಾತಿ ಟೀಯಲ್ಲಿ ಹಾಕ್ಕೊತೀವಿ ನಾವು, ಬನ್ನಿ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಇಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ, ಇದು ಇಷ್ಟು ದೊಡ್ಡದು ಇದರಲ್ಲಿ ಟೀ ಆದರೆ ಹಾಕ್ತೀನಿ. ಟೀ ಹಾಕ್ಬಿಟ್ಟು ಈ ಚಪಾತಿ ಇದೆ ಅಲ್ವಾ, ಇದನ್ನು ಈ ಥರ ಹಾಕೋದು. ತಿನ್ನಲ್ಲ ಗೈಸ್, ಅವನು ತಿನ್ನಲ್ಲ, ಅವನು ಸುಮ್ಮನೆ ವೇಸ್ಟ್ ಅವನು ಕೊಡೋದು. ರಾಣಿ ಅದೇ ತಿಂತಾಳೆ ಸ್ವಲ್ಪ ಆದರೂ. ಸೊ ನೋಡ್ಬೋದು ನಮ್ಮಮ್ಮ ಬೀನ್ಸ್ ಸಾಂಬಾರು ಆದರೆ ರೆಡಿ ಮಾಡ್ತಾಯಿದ್ದಾಳೆ. ಇಲ್ಲಿ ನೋಡ್ಬೋದು ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾಳೆ. ಸೊ ಅಲ್ಲಿ ನಮ್ಮ ಮನೆ ಹೊಲೆದಲ್ಲಾದರೆ ರೆಡಿ ಆಗ್ತಾಯಿರೋದು. ನೋಡ್ಬೋದು ಅನ್ನ ಸಾಂಬಾರು, ಆ ಕಡೆ ಅನ್ನ ಈ ಕಡೆ ಸಾಂಬಾರು ಆದರೆ ರೆಡಿ ಆಗ್ತಿದೆ. ಮೋಸ್ಟ್ಲಿ ಜನರಲ್ ಶಿಫ್ಟ್ ಅವರೆಲ್ಲ 7 ಗಂಟೆಗೆ ಆ ಥರ ಎದ್ದೊಳ್ತಾರೆ ಬ್ಯಾಂಗ್ಳೂರಲ್ಲಿ. ಸೊ ನೋಡಿ ಗೈಸ್ ಯಾವ ಥರ ಇದೆಯೋ ಔಟ್ಸೈಡ್ ನೇಚರ್ ತೋರಿಸ್ತೀನಿ ಬನ್ನಿ. ಎಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ. ನಾನು ಸ್ಲಿಪ್ಪರ್ಸೇ ಹಾಕ್ಕೊಳ್ಳಲ್ಲ ಜಾಸ್ತಿ ನೋಡಿ, ಹಂಗೆ ನಡೀತೀನಿ, ಸ್ಲಿಪ್ಪರ್ಸ್ ಹಾಕ್ಕೊಳ್ಳಲ್ಲ ಜಾಸ್ತಿ. ಇಲ್ಲ ಮನೆ ಸುತ್ತಮುತ್ತ ಅಲ್ವಾ, ಏನಕ್ಕೆ ಸ್ಲಿಪ್ಪರ್ ಬೇಕು ಹೇಳಿ. ಸೊ ನೋಡಿ ಗೈಸ್ ಎಷ್ಟೊಂದು ಗ್ರೀನರಿ ಆಗಿದೆಯೋ ನೇಚರು. ಸೊ ಸುಮಾರು ಜನ ನೀವು ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತಾಯಿದ್ದೀರ ಅಂತ ಕೇಳ್ತಾಯಿದ್ದೀರಾ. ಸೊ ಗೈಸ್ ಅದ್ರ ಬಗ್ಗೆನೂ ಒಂದು ಸಪ್ರೇಟ್ ವೀಡಿಯೋ ಆದರೆ ಮಾಡ್ತೀನಿ, ನನ್ನ ಹತ್ರ ಏನೇನು ಇನ್ಸ್ಟ್ರೂಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಏನು ಅಷ್ಟೊಂದೇನು ಕಾಸ್ಟ್ಲಿ ಅಷ್ಟಿಲ್ಲ. ಮೇಯ್ನಾಗಿ ಕಾಸ್ಟ್ಲಿ ಅಂದರೆ ನನ್ನ ಹತ್ರ ಕ್ಯಾಮ್ರಾಸು ಮತ್ತು ಈ ಮೈಕು ಎರಡೇ ಕಾಸ್ಟ್ಲಿ. ನೋಡಿ ರೈಸ್ ಆದರೆ ನಾನೇ ಮಾಡ್ತಾಯಿದ್ದೀನಿ ಇವತ್ತು. ಅಮ್ಮ ಮಾಡಿರೋದು ಆ್ಯಕ್ಚುಲಿ ಲಾಸ್ಟಲ್ಲಿ ನಾನು ಕೊಟ್ಬಿಟ್ಟು ಹೋಗಿದ್ರು, ಅವ್ರಿಗೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಟೈಮ್ ಆದರೆ ಆಗೋಗಿತ್ತು. ಸೊ ಅದಕ್ಕೋಸ್ಕರ ನಾನೇ ರೈಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಟೈಮು 9 ಗಂಟೆ ಆದರೆ ಆಗ್ತಾಯಿದೆ ಗೈಸ್, ಇನ್ನೂ ಬೆಳಗ್ಗೆ ನಾಷ್ಟನೇ ಮಾಡಿರಲಿಲ್ಲ. ಸೊ ಇವತ್ತು ನೋಡಿ ನಮ್ಮ ನಾಷ್ಟ ಆದರೆ ಈ ಥರ ಇದೆ. ಸೊ ಉಪ್ಪು ಸಾರು ಅಂತೀವಲ್ಲ ನಮ್ಮ ಭಾಷೆಯಲ್ಲಿ, ಸೊ ನಾವು ಉಪ್ಪು ನೀರು ಸಾರು ಅಂತ ಹೇಳ್ತೀವಿ. ಸೊ ಉಪ್ಪು ಸಾರು ಮತ್ತು ಪಲ್ಯ ನೋಡ್ಬೋದು, ಮತ್ತು ನೀರಾದರೆ ಇಟ್ಕೊಂಡಿದ್ದೀನಿ ನೋಡಿ ಗೈಸ್. ನಮ್ಮ ಮನೆಯಲ್ಲಿ ಈ ಗಾಜಿನ ಲೋಟ ಇಲ್ಲ, ಸೊ ಇದೇ ಲೋಟದಲ್ಲಿ ಕುಡಿಯೋದು ನಾವು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದರೆ ಮಾಡ್ಕೊಳ್ಳೋಣ. ತುಂಬ ಲೇಟಾಗೋಯ್ತು ಇವತ್ತು. ನಮ್ಮಮ್ಮ ಚೆನ್ನಾಗಿ ಮಾಡಿರ್ತಾಳೆ ಗೈಸ್. ಬೆಳಗ್ಗೆ ಊಟ ನಿಮ್ಮ ಮನೆಯಲ್ಲೆಲ್ಲ ನಾಷ್ಟ ಏನು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಗೈಸ್. ನಮ್ಮ ಮನೆಯಲ್ಲಾದರೆ ಅನ್ನ ಸಾರೇ ಮಾಡ್ತೀವಿ ನಾವು, ಯಾವತ್ತೂ ನಾಷ್ಟ ಸ್ಪೆಷಲ್ ಅಂತೇನಿಲ್ಲ.
ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಅಪ್ಪ ನಾವು ಊಟ ತೊಗೊಂಡು ಹೋಗ್ಬೇಕಾದ್ರೆ ತುಂಬ ಸಂತೋಷ ಆಗ್ತದೆ. ಸೊ ಎಷ್ಟೋ ಜನ ತಂದೆ ತಾಯಿ ಫುಡ್ಡೇ ಹಾಕಲ್ಲ. ಸೊ ಆ ಥರ ಅಪ್ಪ ಅಮ್ಮಗೆ ಒಂದು ಫುಡ್ ಹಾಕ್ಕೊಂಡು ಕೊಡಬೇಕು, ಅದು ತುಂಬ ಗ್ರೇಟು. ನಿಮ್ಮ ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಇದ್ದರೆ ಊಟ ಹಾಕ್ಕೊಂಡು ಕೊಡಿ, ತುಂಬ ಒಳ್ಳೆಯದು. ಅವ್ರಿಗೆ ನಮಗೆ ಎಷ್ಟೊಂದು ಊಟ ಆದರೆ ಅವ್ರು ಹಾಕಿರ್ತಾರೆ, ಅದರಲ್ಲಿ ನಾವು ಒಂದಿನ ಊಟ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ. ಆರಾಮ ಕೂತ್ಕೊಂತೀನಿ ಇಲ್ಲಿ, ಚೇರ್ ಮೇಲೆ ಕೂತ್ಕೋ. ಬರ್ತಾ ಇರ್ತಾರೆ ಆ ಕಡೆ ಬಂಗಾದ್ರೆ ಇಲ್ಲಿ ಸೇರ್ ಕೊಡ್ತೀನಿ. ಇಲ್ಲಿ ಸಾಕ್ಬಿಡಿ. ಇಲ್ಲ ಇನ್ನೇನು ಸಮಾಚಾರ? ಭೈರವ ರಾಣಿ ಹೆಂಗಿದ್ದಾಳೆ? ಸೂಪರ್, ಚೆನ್ನಾಗಿದ್ದಾಳ ಭೈರವ ರಾಣಿ? ನಂಬರ್ 1. ಎಲ್ಲ ಕಾಮೆಂಟ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ರಾಣಿನ ಚೆನ್ನಾಗಿ ಒಳಗಡೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಹೆಂಗಿದ್ದಾಳೆ ಹೇಳೋ ರಾಣಿ ಇವಾಗ? ಸೂಪರ್, ಆ್ಯಕ್ಟಿವ್ ಆಗಿದ್ದಾಳೆ ಇಲ್ವಾ? ಹಾಂ, ನಂಬರ್ 1. ನೋಡಲ್ಲಿ ದೇವರು ನೋಡಿದ್ರಾ? ನೋಡಿ ರಾಣಿಗೆ ಇವಾಗ ನಾನು ವೆಜಿಟೇಬಲ್ಸ್ ಹಾಕ್ತೀನಿ ನೋಡಿ, ಅವ್ಳು ನೋಡಿ ಯಾವ ಥರ ಫುಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ತಿಂತಾಳು ಗೈಸ್. ಆ್ಯಕ್ಚುಲಿ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ರಾಣಿ. ನಾವು ಯಾವತ್ತು ಔಟ್ಸೈಡ್ ಒಳಗಡೆ ಇದ್ದರೆ ಓಪನ್ ಮಾಡಿ ಬಿಟ್ಬಿಡ್ತೀವಿ. ಸೊ ಒಳಗಡೆ ಚೆನ್ನಾಗಿರ್ತಕ್ಕಂಥ ಕುಷನ್ ಆದರೆ ಹಾಕಿದ್ದೀನಿ ನಾನು, ಆರಾಮಾಗಿರ್ತಾಳೆ. ನೈಟ್ ಮಲಗೋದು ಮಾತ್ರ ಒಳಗಡೆ ಅಷ್ಟೇ, ಉಳಿದ ಸಮಯದಲ್ಲೆಲ್ಲ ಔಟ್ಸೈಡ್ ಬಿಟ್ಬಿಡ್ತೀನಿ. ಆ ಡೋರ್ ಲಾಕ್ ಇದೆ ಅಲ್ವಾ, ಲಾಕ್ ಮಾಡಿಬಿಟ್ಟು ಓಪನ್ ಮಾಡಿ ಬಿಟ್ಬಿಡ್ತೀನಿ. ಭೈರವನ್ ಕೂಡ ಅಷ್ಟೇ, ಅಲ್ಲಿದೆ ನೋಡಿ ಭೈರವ. ಸೊ ಆ ಥರ ಅವ್ರನ್ನೂ ಫ್ರೀಯಾಗಿ ಬಿಡ್ತೀವಿ, ಏನು ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿರ್ತಾರೆ ಮನೆಯಲ್ಲಿ, ಫುಲ್ ಆ್ಯಕ್ಟಿವ್ ಆಗಿ. ಹಾಕೋಣ. ನೋಡಿ ಗೈಸ್, ರಾಣಿ ವೆಜಿಟೇಬಲ್ಸ್ ತಿಂತೀಯಾ? ನೋಡಿ ವೆಜಿಟೇಬಲ್ಸ್ ತಿಂತಾವಳೆ ರಾಣಿ ನೋಡಿ. ಹೌದು, ಹಾಂ, ಈ ಸ್ವಾಮಿ ಎಲ್ಲ ತಿನ್ನತ್ತೆ. ಹಾಂ ಹಾಂ, ಜಯಜಮ್ಮ ನಮ್ಮ ಕಂಡಾಗ ಗೈಸ್ ರಾಣಿ ಈ ಥರ ವೆಜಿಟೇಬಲ್ಸ್ ಕೊಡ್ತೀವಿ ಪ್ರತಿದಿನ. ಇತ್ತೇನು ಭೈರವನಿಗೆ ಮೊಸರನ್ನ ಸ್ವಲ್ಪ ಹಾಕಿ, ಇವು ಎತ್ಕೊಂಡು ಹಾಕಿ ಸ್ವಲ್ಪ ಪಾಪ ಇದ್ರಾಗ ಹಾಕ್ತೀನಿ. ಭೈರವನಿಗೂ ಹಾಕ್ಬಿಡೋಣ ಸ್ವಲ್ಪ. ನೋಡು, ನೀನು ನೋಡು. ಅಲ್ಲ ಇಲ್ಲಿ ನೋಡು ಪಾಪ, ನೋಡು ಫುಲ್ಲು ಟೈಟ್ ನೋಡು. ಇಲ್ಲ ತೆಗ್ದಾಕ್ತೀನಿ ಅದನ್ನು. ನೋಡ್ದಾ ಬ್ಲ್ಯಾಕ್ ಆಗಿಬಿಟ್ಟಿದೆ ಇಲ್ಲಿ. ನೋಡಿ ಗೈಸ್, ಭೈರವ ಯಾವ ಥರ ಕೂತ್ಕೊಂಡಿದ್ದಾನೆ ಭೈರವ. ಅಯ್ಯೋ ಕಟ್ಟಲ್ಲ, ಅವ್ನು ಹಂಗೆ ಫ್ರೀಯಾಗಿ ಬಿಟ್ಬಿಡ್ತೀನಿ. ಸೊ ಈ ಥರ ಫ್ರೀಡಮ್ ಆಗಿರ್ತಾರೋ ಪ್ರತಿದಿನ. ಏನು ಬೇರೋ ನೋಡಿ ಗೈಸ್, ಬೆಲ್ಟ್ ಇಲ್ಲೇ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ತೆಗ್ದಾಕಿದ್ದೀನಿ, ಬೆಲ್ಟ್ ಕೂಡ ಹಾಕಿಲ್ಲ. ಸೊ ರಾಣಿಗೆ ಸ್ನಾನ ಮಾಡ್ಕೊಳ್ಳೋದಂದರೆ ತುಂಬ ಸಂತೋಷ. ಅವ್ನು ಭೈರವಾಗನಾದರೆ ಓಡೋಗ್ತಾನೆ ಇಲ್ಲಿಂದ. ನೋಡಿ ರಾಣಿಗೆ ಕಟ್ಟಾಕಿಲ್ಲ, ಏನೂ ಇಲ್ಲ. ಸೊ ಆರಾಮಾಗಿ ಸ್ನಾನ ಮಾಡ್ಕೊತಾಳೆ. ಮತ್ತು ಅದೇ ಥರ ರಾಣಿಗೆ ನಮ್ಮ ಮನೆ ಕರೆಕ್ಟಾಗಿ ಜಾಗ ಗೊತ್ತು ಗೈಸ್, ಎಲ್ಲ ಆ ಕಡೆ ಬಿಟ್ಟು ಬರಲಿ ಬೇಗ ಬಂದುಬಿಡ್ತಾಳೆ ರಾಣಿ. ಆದರೆ ಭೈರವ ಬರೋಲ್ಲ, ಬಿಟ್ಟರೆ ಓಡೋಗ್ತಾನೆ ಬೇರೆ ಬೀದಿಗೆ ಆ ಕಡೆ. ಸೊ ಅದಕ್ಕೋಸ್ಕರ ಅವ್ನು ಬಿಡೋಕ್ಕೆ ಭಯ. ನೋಡಿ ರಾಣಿನ ಆರಾಮಾಗಿ ಬಿಟ್ಬಿಡ್ತೀವಿ ನಾವು ಫ್ರೀಯಾಗಿ. ಸೊ ಬಿಡೋದಲ್ಲ ಗೈಸ್, ಬಿಡೋದನ್ನೇ ಬಿಟ್ಬಿಡ್ತೀನಿ. ಮತ್ತು ಅದೇ ಥರ ನಾವು ಯಾವ ಥರ ನೋಡ್ಕೊತೀವಿ ಅದೇ ಥರ ಯಾರು ನೋಡ್ಕೊಳ್ಳಲ್ಲ ಗೈಸ್. ಏನು ಗೊತ್ತಾ, ಈ ಬೀದಿಯಿಂದ ಇನ್ನೊಂದು ಬೀದಿಗೆ ಮನುಷ್ಯರು ಹೋದ್ರೇ ಬಿಡೋಲ್ಲ. ಸೊ ಆ ಥರ ಡಾಗ್ಸ್ ಹೋದರೆ ಅವು ಬಿಡ್ತಾವ, ತಿಂದಾಕ್ತವೆ. ಬೇರೆ ಡಾಗ್ಸು ತುಂಬ ಪವರ್ಫುಲ್ ಡಾಗ್ಸ್ ಇದ್ದಾವೆ ಇಲ್ಲಿ. ಸೊ ಸ್ಟ್ರೀಟ್ ಡಾಗ್ಸ್ ಕಚ್ಚಿಬಿಡ್ತವೆ. ಸೊ ಅದಕ್ಕೋಸ್ಕರನೇ ಭೈರವನ ಕಟ್ಟಾಕಿ ನಮ್ಮ ಹತ್ರನೇ ಇಟ್ಕೊಂಡಿದ್ದೀವಿ. ಸೊ ಅವ್ನಿಗೇನಾದರೂ ಬೆಲ್ಟ್ ಬಿಚ್ಚಿದ್ರೆ ಅವ್ನು ನೋಡೋಗ್ತಾನೆ. ಮೊನ್ನೆ ಕೂಡ ರೀಸೆಂಟಾಗಿ ಒಂದು 15 ಡಾಗ್ಸು ಸೇರ್ಕೊಂಡ್ಬಿಟ್ಟಿತ್ತು ಅವನನ್ನು ಕಚ್ಚಕ್ಕೆ. ಸೊ ಆ ಥರ ತಿಂದಾಕ್ತವೆ ಡಾಗ್ಸ್ ಎಲ್ಲ. ಸೊ ಆ ಕಾರಣದಿಂದ ನಮ್ಮ ಮನೆಯಲ್ಲಿ ಸೇಫಾಗಿ ಇಟ್ಕೊತೀವಿ. ಅವ್ನು ಎಷ್ಟು ವರ್ಷಗಳಾದರೂ ಇರಲಿ, ನಾವು ಸೇಫಾಗಿ ಇಟ್ಕೊಂಡು ಅವ್ನು ಚೆನ್ನಾಗಿ ಸಾಕ್ತೀವಿ. ಮನೆ ಒಳಗಡೆ ಇಟ್ಕೊತೀನಿ ಗೈಸ್. ಮನೆ ಒಳಗಡೆ ಏನಾದರೂ ಭೈರವ ಹೋದರೆ ಸೊ ಬೆಲ್ಟನ್ನು ಬಿಚ್ಚಿಬಿಡ್ತೀನಿ ನಾನು. ಬೆಲ್ಟನ್ನು ಆಗಲ್ಲ, ಅವ್ನು ತುಂಬ ಫ್ರೀಡಮ್ ಆಗಿರ್ತಾನೆ. ರಾಣಿ ಜೊತೆ ಆಟಾಡಿಕೊಂಡು ಹ್ಯಾಪಿಯಾಗಿರ್ತಾನೆ ಅವನು. ಸೊ ಇವಾಗ ಭೈರವ ರಾಣಿಗೆ ಸ್ನಾನ ಎಲ್ಲ ಆಯಿತು. ನೋಡ್ಬೋದು ಯಾವ ಥರ ಕೂತ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು. ಸೊ ಆಗಲೇ ಬಿಸಿಲು ತುಂಬ ಬರ್ತಾಯಿತ್ತು ಗೈಸ್. ಇವಾಗ ಕಡಿಮೆ ಆಗಿಬಿಟ್ಟಿದೆ ಸ್ವಲ್ಪ ಬಿಸಿಲು. ಸೊ ಅದಕ್ಕೋಸ್ಕರ ಸ್ವಲ್ಪ ಶೇಕ್ ಆಗ್ತಾಯಿದ್ದಾರೆ. ಸೊ ಸ್ವಲ್ಪ ಹೊತ್ತು ಎಲ್ಲ ಒಣಗೋಗ್ತಾರೆ, ಬಿಸಿಲು ಸ್ವಲ್ಪ ಬಿದ್ದರೆ ಸಾಕು. ಸೊ ಗೈಸ್, ಮತ್ತೆ ಭೈರವ ಬೆಲ್ಟ್ನಾದರೆ ಕಚ್ಚಿಬಿಟ್ಟಿದ್ದಾನೆ ನೋಡ್ಬೋದು. ಮತ್ತೆ ನಾನು ಹೊಲ್ದಿದ್ದೀನಿ. ಸೊ ಕೈಯಲ್ಲಿ ಸೂಜಿ ತಗೊಂಡು ಆದರೆ ಹೊಲ್ದೆ ಮತ್ತೆ ಕಚ್ಚಾಕ್ಬಿಡ್ತಾನೆ ಗೈಸ್, ಮತ್ತೆ ಆಗ್ತಿರೋನು. ಸೊ ಅದಕ್ಕೋಸ್ಕರ ಬೇರೆದು ಬೆಲ್ಟ್ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಈ ಬೆಲ್ಟು ಫುಲ್ ನೋಡಿ, ಫುಲ್ ಟೈಟ್ ಮಾಡಿದ್ದೀನಿ. ಆದ್ರೂ
ಕಚ್ಚಾಗ್ಬಿಡ್ತಾ ಇದ್ದಾನೆ ಅವನು. ನೋಡಿ ಇದು ಚೈನ್ ಹಾಕಿ ಕತ್ತೆಲ್ಲ ಹೋಗ್ಬಿಟ್ಟಿದೆ ಅವನಿಗೆ. ಸೊ ಬೇಗ ಹೋಗಿ ಬೆಲ್ಟ್ ತೊಗೊಂಬಂದ್ಬಿಡ್ತೀವಿ. ಏನಾದರೂ ಇಲ್ಲಿ ಗೈಸ್ ಎಲ್ಲ ಕಚ್ಚಾಗ್ತಾನೆ ಗೈಸ್. ಬಿಟ್ಟಿದ ತಕ್ಷಣ ಓಡೋಗ್ಬಿಡ್ತಾನೆ. ನಮ್ಮ ಮನೆ ಇದು ಅಂತ ಕೂಡ ಗೊತ್ತಾಗಲ್ಲ ಅವನಿಗೆ. ರಾಣಿ ಕರೆಕ್ಟಾಗಿ ಬಂದುಬಿಡ್ತಾಳೆ ಗೈಸ್, ಇವನಾದರೆ ಬರೋಲ್ಲ. ಸೊ ಅದಕ್ಕೆ ನಿಮ್ಗೆ ಏನಾದರೂ ಗೊತ್ತಿರೋ ಟ್ರೈನಿಂಗ್ ಏನಾದರೂ ಇದ್ದರೆ ಹೇಳಿ. ನಾನು ಸುಮಾರು ಟ್ರೈನಿಂಗ್ ಆದರೆ ಕೊಟ್ಟಿದ್ದೀನಿ. ಬಿಟ್ಟಿದ ತಕ್ಷಣ ಓಡೋಗ್ತಾನೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹತ್ರ. ಸೊ ಏನು ಗೊತ್ತಾ, ಬಿಟ್ಟಿರೋದೆಲ್ಲ ಇಂಪಾರ್ಟೆಂಟ್. ಹೋಗ್ಬಿಟ್ರೆ ಬೇರೆ ನಾಯಿಗಳು ಕಚ್ಚಾಗ್ಬಿಡ್ತಾವೆ ಗೈಸ್, ಕಚ್ಚಿ ಸಾಯಿಸಾಗ್ಬಿಡ್ತಾವೆ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಎಷ್ಟೊಂದು ಕಷ್ಟಗಳು ಬೀಳ್ತಾಯಿದ್ದೀನಿ. ಅವ್ನಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟರೆ ಕೂಡ ಅವ್ನು ಇರ್ತಾಯಿಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೂಡ ನಂಗೆ ಗೊತ್ತಾಗ್ತಾಯಿಲ್ಲ. ಮತ್ತು ಭೈರವಾಗನಾದರೆ ಬೆಲ್ಟ್ ಕಚ್ಚಾಗ್ಬಿಟ್ಟಿದ್ದಾನೆ ಗೈಸ್ ಇವತ್ತು. ಸೊ ಮತ್ತು ಇನ್ನೊಂದು ಕಾಲರ್ ತೊಗೊಂಬರೋಕ್ಕಾದ್ರೆ ಹೋಗ್ತಾಯಿದ್ದೀವಿ ನಾವು. ಸೊ ಇಲ್ಲಿಂದ ನಮಗೆ ಒಂದು ಆಂಧ್ರ ಪ್ರದೇಶ 10 ಕಿಲೋಮೀಟರ್ಸ್ ಆದರೆ ಇರ್ತದೆ ಅಷ್ಟೇ. ಸೊ ನಾವು ಹೋಗ್ಬಿಟ್ಟು ಅಲ್ಲಿಂದ ಬೆಲ್ಟ್ ಆದರೆ ತೊಗೊಂಬರ್ಬೇಕು. ಸೊ ಮತ್ತು ಅಪ್ಪ ಅವರು ಆದರೆ ಬಂದಿದ್ದಾರೆ, ಹಿಂದೆ ಕೂತ್ಕೊಂಡಿದ್ದಾರೆ. ಸೊ ನಮ್ಮ ಬ್ರದರ್ ಬರ್ತೀನಿ ಅಂತ ಹೇಳ್ದ. ಸೊ ಅವ್ನಿಗೇನು ಓದ್ಕೊಳ್ಳೋದಿದೆ ಅಂತೇಳ್ಬಿಟ್ಟು ಅವನು ಬರಲಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ತೋರಿಸ್ತೀನಿ ನನ್ನ ಬ್ರದರ್ನ. ನೋಡ್ಬೋದು ಗೈಸ್, ನಮ್ಮೂರು ಅದೇ ಕ್ಲಿಯರಾಗಿ ತೋರಿಸ್ತೀನಿ ಇವಾಗ. ಸೊ ಇವಾಗ ತಾನು ಒಂದು ಬಸ್ ಸ್ಟ್ಯಾಂಡಲ್ಲಾದರೆ ಎಂಟ್ರ್ ಆಗ್ತಾಯಿದ್ದೀನಿ ನಾನು. ಸೊ ನೋಡ್ಬೋದು ಇದು ಕಂಪ್ಲೀಟ್ ನಮ್ಮೂರು ಗೈಸ್, ಯಾವ ಥರ ಇದೆ ಅಂತ ನೋಡಿ ಯಾವ ಥರ ಇದೆಯೋ ಟೋಲು, ಹೊಸ್ದಾಗಿ ಓಪನ್ ಆಗಿರೋದು. ಸೊ ಇಲ್ಲಿಂದ ನಮಗೆ ಒಂದು ಆಂಧ್ರ ಪ್ರದೇಶ ಬಂದುಬಿಟ್ಟು 10 ಕಿಲೋಮೀಟ್ರ್ ಅಷ್ಟೇ. ವಿಕೋಟ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ನಲ್ವಾ. ಸೊ ಅಲ್ಲಿಗಾದರೂ ಹೋಗಬೇಕು ಬೆಲ್ಟ್ ತೊಗೊಂಬರಕ್ಕೆ ನಾವು. ಏನಿಲ್ಲ ಗೈಸ್, ಒಂದು 10 ನಿಮಿಷ ಅಷ್ಟೇ ಹೋಗ್ಬಿಡ್ಬೋದು. ವಿಕೋಟದಲ್ಲಿ ಸಿಗಲ್ವಾ ಬೆಲ್ಟು? ಸಿಗತ್ತನ? ನಾಯಿ ಇದು ಇಲ್ಲಲ್ಲ ಅಲ್ಲಿ, ನಾಯಿ ಅಂಗಡಿ ಇಲ್ಲಲ್ಲ, ಎಲ್ಲಿ ಸಿಗತ್ತೆ ಅಲ್ಲಿ? ಅಷ್ಟು ದೊಡ್ಡ ಸಿಟಿ ಅಲ್ವಾ, ಯಾಕಿರಲ್ಲ? ಏನೋ ನೋಡೋಣ ನಡಿ, ಇರ್ತದೆ. ಅಲ್ಲ ವಿಕೋಟ ಅಷ್ಟು ದೊಡ್ಡ ಸಿಟಿ ಅಲ್ವಾ? ನಾಯಿ ಇದು ಅಂಗಡಿ ಇದೆಯಲ್ಲ, ಇರಬೇಕಲ್ಲ ಇದು ನಾಯಿಗಳದ್ದು. ಇದು ಕರ್ನಾಟಕದಾಗ ಯಾವನ ಬಂದು ಊಟ ಮಾಡ್ಬೋದು. ಅದೇ ಬೇರೆ ಸ್ಟೇಟ್ಗೆ ಹೋದ್ರೆ ಯಾವಲ್ಲಿ ಊಟ ಮಾಡೋಕ್ಕಾಗಲ್ಲ. ಧರ್ಮ, ನಮ್ಮ ನಾಡು, ನಮ್ಮ ಇದು, ನಮ್ಮ ಭೂಮಿ, ನಮ್ಮ ಇದು ಅಲ್ವಾ. ಎಲ್ಲೆಲ್ಲೋ ಬಂದು ಇಲ್ಲಿ ಉಣ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಬೇರೆ ದೇಶದಲ್ಲಿ ಆಗಲ್ಲ. ನಮ್ಮ ಸ್ಟೇಟು ಊಟ ಇಕ್ತಾರೆ. ಯಾರನ್ನ ಬಂದರೆ ಅವ್ರನ್ನ ಇದು ಮಾಡಿ, ಅವ್ರನ್ನ ಊಟ ಹಾಕಿ ಇದು ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅದೇ ಬೇರೆ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದುಬಿಟ್ಟು ನಮ್ಮ ಮನೆ ಹತ್ರದಿಂದ. ಸೊ ಇವತ್ತು ನಾವು ಒಂದು ಮನೆ ನೋಡೋಕ್ಕಾದರೆ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಹೋಗೋಣ. ಏನಕ್ಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ಒಂದು ಕ್ಲಿಪ್ಪಲ್ಲಿ. ಸೊ ಬನ್ನಿ ಹೋಗೋಣ. ಗಾಡಿನಾದರೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಇವಾಗ ಟೈಮ್ ಬಂದುಬಿಟ್ಟು ಅರೌಂಡ್ 7 ಗಂಟೆ ಆದರೆ ಆಗ್ತಾಯಿದೆ. ಸೊ ಭೈರವನ್ನಾದರೆ ಇಲ್ಲಿ ಕೂರಿಸಿದ್ದೀನಿ. ಸೊ ನಾವಾದರೆ ಹೊರಡ್ತಾಯಿದ್ವಿ. ಅವನು ಮನೆಯಲ್ಲೇ ಬಿಟ್ಟು ಮನೆ ಹುಡ್ಕೋದು ತುಂಬ ಕಷ್ಟ ಆಗ್ತದೆ. ಸೊ ಆ ಕಾರಣದಿಂದ ನಾನೇ ಕರ್ಕೊಂಡು ಹೋಗ್ತಾಯಿದ್ದೀನಿ, ಅವನ ಜೊತೆನೇ ಹೋಗ್ತಾಯಿದ್ದೀನಿ. ಸೊ ಹೊಸಕೋಟೆ ನಿಯರ್ ಬೈ ಆ ಕಡೆ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ ಗೈಸ್, ಭೈರವಾಗನು ಎಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದರೆ ಮಾಡ್ತಾಯಿದ್ವಿ. ಸೊ ಈ ಪ್ಲೇಸ್ ಎಲ್ಲಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಾದರೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ ಇವತ್ತು. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ನಮ್ಮ ಮನೆಯಲ್ಲಿ ಭೈರವರಾಣಿಗೆ ಸ್ವಲ್ಪ ಪ್ರಾಬ್ಲಮ್ ಆದರೆ ಆಗ್ತಾಯಿದೆ, ಅಲ್ಲಿರೋಕ್ಕೆ ಆಗ್ತಾಯಿಲ್ಲ. ಸೊ ಆ ಕಾರಣದಿಂದ ಮನೆ ನೋಡೋಕ್ಕಾದ್ರೆ ಬಂದಿದ್ವಿ, ನಾವು ಹೊಸಕೋಟೆಗಾದ್ರೆ ಬಂದಿದ್ವಿ. ಸೊ ನೋಡುವುದು ಭೈರವಾಗನ ಯಾವ ಥರ ಮಲ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಬೆಳಗ್ಗಿನಿಂದ ಸುಸ್ತಾಗ್ಬಿಟ್ಟಿದ್ವಿ ನಾವು ಮನೆ ಹುಡುಕಿ. ಸೊ ನಾನು ಕೂಡ ಏನು ಊಟ ಮಾಡಿರಲಿಲ್ಲ. ಭೈರವಾಗ ಬೆಳಗ್ಗೆ ಬರಬೇಕಾದ್ರೆ ಸ್ವಲ್ಪ ಮೊಸರನ್ನಾದರೆ ತಿನ್ಸ್ಕೊಂಡು ಬಂದಿದ್ದೆ. ಸೊ ಇವಾಗ ಮಧ್ಯಾಹ್ನ ಆಗೋಯ್ತು. ಸೊ ಭೈರವಗನಿಗೆ ಫುಲ್ ಬಿರಿಯಾನಿ ಆದ್ರೆ ಹೇಳಿದ್ದೀನಿ. ಭೈರವಗನಿಗೆ ಫುಲ್ ಬಿರಿಯಾನಿ ಹೇಳಿದ್ದೀನಿ ಇವತ್ತು. ನೋಡ್ಬೋದು ತಗೊಂಬಂದೆ, ಒಂದು ಕುಷ್ಕ ಒಂದು ಬಿರಿಯಾನಿ ತಗೊಂಬಂದೆ. ಭೈರವಗನ್ ಬಿರಿಯಾನಿ ಕೊಡ್ತೀನಿ ಇವತ್ತು, ನಾನು ಕುಷ್ಕ ತಿಂತೀನಿ. ಸೊ ಇದು ತಿನ್ಕೊಂಡಾದ್ರೆ ನಾವು ಹೊರಡಬೇಕು. ಬಂದಿದ್ದ ಕೆಲಸ ಅಂತೂ ಆಯ್ತು ಇವತ್ತು. ನಮ್ಮ ಫಾಲೋವರ್ಸ್ದೇ ಮನೆ ಇತ್ತು, ಅವರು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಗೈಸ್ ಬನ್ನಿ ಗೈಸ್ ಹೋಗೋಣ. ಭೈರವಗನ್ಗೆ ಬಿರಿಯಾನಿ ಅಂದರೆ ಹಾಕೋಣ. ಇವಾಗ ತಿಂತ ನೋಡಿ, ಯಾವಾಗಲೂ ಅವನ ಅದೃಷ್ಟ ನನಗೆ. ಸೊ ಇವತ್ತು ಕೂಡ ಅವನನ್ನು ಕರ್ಕೊಂಡು ಹೋಗಿದ್ದೆ ಅದಕ್ಕೆ. ಸೊ ಕರ್ಕೊಂಡು ಹೋಗಿದ ತಕ್ಷಣ ಸಿಕ್ತು ಮನೆ ಇವತ್ತು. ಸೊ ಸಿಗಲ್ಲ ಅಂದ್ಕೊಂಡಿದ್ದೆ. ಸೊ ಭೈರವ ಅಂದರೆ ದೇವರು. ಸೊ ಅದಕ್ಕೋಸ್ಕರನೇ ನಿಮ್ಮ ಡಾಗ್ಸು ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಯಾವತ್ತೂ ಹೊಡಿಯೋಕ್ಕೆ ಹೋಗ್ಬೇಡಿ. ಯಾವತ್ತಿದ್ರೂ ದೇವರ ಸ್ವರೂಪ ಇದು. ಸೊ ನೋಡಿ ಗೈಸ್, ಮುಂದೆ ಸಾಬುನಿ